ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿಯ ಖಾಸಗಿ ಬಡಾವಣೆಯಲ್ಲಿ ಆಂಧ್ರ ಮೂಲದ ವ್ಯಕ್ತಿಯೊಬ್ಬರೊಂದಿಗೆ 20 ಲಕ್ಷಕ್ಕೆ 1 ಕೆಜಿ ಚಿನ್ನ ಖರೀದಿಗೆ ಡೀಲ್ಗೆ ಪ್ಲಾನ್ ಆಗಿತ್ತು. ಅದರಂತೆ ಚಿನ್ನ ಖರೀದಿಸಲು ಆಂಧ್ರದಿಂದ ಫ್ಲೈಟ್ನಲ್ಲಿ ಬಂದಿದ್ದು ಕಾರಿನಲ್ಲಿ ವೆಂಕಟಗಿರಿ ಕೋಟೆ ಬಳಿಯ ಖಾಸಗಿ ಬಡಾವಣೆಯ ಬಳಿ ವಿಶ್ವಪ್ರಸಾದ್ ರೆಡ್ಡಿ ಎಂಬುವವರು ಬಂದಿದ್ದರು. ಕಾರಿನಲ್ಲಿ ಹಣವನ್ನು ನೋಡುತ್ತಾ 6 ಮಂದಿ ದರೋಡೆ ಗ್ಯಾಂಗ್ ಹಲ್ಲೆಗೆ ಮುಂದಾಗಿದ್ದಾರೆ. ಹಣಕ್ಕೆ ಕದಿಮರು ಹಲ್ಲೆಗೆ ಮುಂದಾದಾಗ ಆಂಧ್ರವಾಲ ವಿಶ್ವಪ್ರಸಾದ್ ರೆಡ್ಡಿ ಶಾಕ್ ಆಗಿದ್ದಾರೆ. ಕೇವಲ 5 ನಿಮಿಷದಲ್ಲಿ 20 ಲಕ್ಷ ದರೋಡೆ ಮಾಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಪ್ರಕರಣ ಕುರಿತು ದೇವನಹಳ್ಳಿಯ ವಿಜಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಸ್ಪಿ ಚಂದ್ರಕಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಭೇದಿಸಲು 3 ಪೊಲೀಸ್ ತಂಡಗಳ ನೇಮಕ ಮಾಡಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಚಂದ್ರಕಾಂತ್ ತಿಳಿಸಿದ್ದಾರೆ. అది లాగిన్ అయినా ఇది మీ నంబరా 78 లాస్ట్ ఫోన్ నంబర్ కొట్టండి. ಸರ್ ಹೇಳಿ, ಇದು ಇನ್ಸಿಡೆಂಟ್ ಆಯ್ತು. ಈ ದಿನ ವಿಜಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮ್ಗೆ ಚಿನ್ನ ಕೊಡ್ತೀವಿ, ದುಡ್ಡು ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡ್ ಬರ್ತಾರೆ ಕಾರಲ್ಲಿ. ಇಬ್ರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವ್ರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನ ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತೆ ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದರಾಬಾದ್ ಅವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 ಕೆಜಿ 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೇವೆ. ಯಾಕಂದ್ರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವ್ರ ಹತ್ರ ಇರ್ತದೆ, ಮತ್ತೆ ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಅವ್ರು ಯಾರು ಸರ್? ಹಣ ತಕೊಂಡ್ಬಂದಿದ್ದಾರು, ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರು. ಹಣ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ಅಲ್ಲಿ ವಾಸ ಇರತಕ್ಕಂತ ವಿಶ್ವಪ್ರಸಾದ್ ರೆಡ್ಡಿ ಅಂತ ಹೇಳ್ಬಿಟ್ಟು ಆತನ 20 ಲಕ್ಷ ತಗೊಂಡ್ ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದವರು ಕುಮಾರ್ ಅಂತ. ಸೊ ಬಂಗಾರ 2 ಕಾಯಿನ್ ತೋರಿಸ್ತಾರೆ, ಅದನ್ನ ಚೆಕ್ ಮಾಡ್ತಾರೆ. 18 ಕ್ಯಾರೆಟ್ ಇದೆ ಅಂತ ಹೇಳಿ ದೃಢಪಡಿಸ್ಕೊಂಡು 1 ಕೆಜಿ ನಮ್ಮ ಹತ್ರ ಬಂಗಾರ ಇದೆ, 20 ಲಕ್ಷ ಕೊಟ್ಬಿಡ್ತೀವಿ, ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಹೆಚ್ಚಿನ ಆಸೆಗೆ ಒಳಪಟ್ಟು ಈ ರೀತಿ ಹಣ ತಗೊಂಡ್ ಬಂದಿರ್ತಾರೆ. ಅವ್ರ ಹತ್ರ ಕಿತ್ಕೊಂಡು ಹೋಗಿದ್ದಾರೆ. ಮನಿ ಡಬ್ಲಿಂಗ್ ಇಲ್ಲ, ಕಡಿಮೆ ರೇಟ್ ಗಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದ್ರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಒಂದು ಬಡಾವಣೆಗೆ ಬರ್ಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರು ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲಾ ಆಂಗಲ್ ಅಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ. ಹೈದರಾಬಾದ್ ನಿಂದನೇ ದುಡ್ಡು ಎತ್ಕೊಂಡ್ ಬಂದಿದ್ರು ಇಲ್ಲ ಇಲ್ಲಿ ಹೈದರಾಬಾದ್ ಇಂದ ಅವ್ರು ಬಂದಿದ್ದಾರೆ ಫ್ಲೈಟ್ ಅಲ್ಲಿ. ಇವತ್ತು
ಇಲ್ಲೆಲ್ಲ ಸ್ಥಳೀಯದಲ್ಲಿ ಆದಿತ್ಯ ಅಂತ ಅವ್ರ ಸ್ನೇಹಿತರು, ಹಳೆಯ ಸ್ನೇಹಿತರು, ಯಲಹಂಕ. ಅವ್ರ ಮುಖಾಂತರ ಯಲಹಂಕ ಆದಿತ್ಯ ಅಂತ ಅವ್ರ ಹತ್ರ ಹಣ ತಗೊಂಡು ಇವ್ರು ಕೊಡಕ್ ಬಂದಿರ್ತಾರೆ. ಆವಾಗ ಈ ಹಣ ಕೊಟ್ಟು ಗೋಲ್ಡ್ ತಗೊಳ್ಳೋ ಸಮಯದಲ್ಲಿ ಹಣ ಕಿತ್ಕೊಂಡು ಹೋಗಿದ್ದಾರೆ. ಸರ್, ಈಗ ವಿಶೇಷ ತಂಡ ಏನಾದ್ರು ರಚನೆ ಮಾಡಿದ್ರೆ ಈಗಾಗಲೇ ಈ ಬಗ್ಗೆ ದೊಡ್ಡಬಳ್ಳಾಪುರ DSP ನೇತೃತ್ವದಲ್ಲಿ 3 ತಂಡಗಳನ್ನ, ಒಂದು ಹೊಸಕೋಟೆ ಇನ್ಸ್ಪೆಕ್ಟ್ರು, ನಂತರ ಸುಳ್ಳುಬೆಳೆ ಇನ್ಸ್ಪೆಕ್ಟ್ರು, ವಿಜಯಪುರ ಇನ್ಸ್ಪೆಕ್ಟರ್ನ 3 ತಂಡಗಳು ರಚಿಸಿದೀವಿ. ಸೊ ವಿವಿಧ ದೃಷ್ಟಿಕೋನಗಳಲ್ಲಿ ಇದನ್ನ ತನಿಖೆ ಆಗಲೇ ಆರಂಭ ಆಗಿದೆ. ಆದಷ್ಟು ಬೇಗ ಪತ್ತೆ ವಿನಯ್, MMTV ನ್ಯೂಸ್, ದೇವನಹಳ್ಳಿ.